ಧರ್ಮಸ್ಥಳ ಚರ್ಚೆಯಾಗ್ತಾ ಇದೆ. ಮತ್ತೊಮ್ಮೆ ಅನಾಮಿಕ ವ್ಯಕ್ತಿಯೊಬ್ಬ ನೂರಾರು ಶವಗಳನ್ನು ನನ್ನನ್ನು ಹೆದರಿಸಿ ಬೆದರಿಸಿ ಪ್ರಾಣಭಯ ಉಂಟು ಮಾಡಿ ನನ್ನಿಂದ ಉಳಿಸಲಾಗಿದೆ ಅನ್ನುವ ಹೇಳಿಕೆಯನ್ನು ಕೊಡುವ ಮೂಲಕ ಮತ್ತೊಮ್ಮೆ ಸಂಚಲನ ಸೃಷ್ಟಿಯಾಗಿದೆ. ಈ ಸಂದರ್ಭದಲ್ಲಿ ಇನ್ನೊಮ್ಮೆ ಕೇಳಿ ಬರ್ತಾ ಇರುವ ಕೂಗು ಜಸ್ಟಿಸ್ ಫಾರ್ ಸೌಜನ್ಯ. ಜಸ್ಟಿಸ್ ಫಾರ್ ಸೌಜನ್ಯ ಕೂಗು ಮತ್ತೊಮ್ಮೆ ಕೇಳಿ ಬರ್ತಾ ಇದೆ. ಇವತ್ತು ಆ ವಿಷಯದ ಬಗ್ಗೆ ನ್ಯೂಸ್ ಅವರ್ ಸ್ಪೆಷಲ್. ನಾವು ಅಂದುಕೊಂಡಂತೆ ಆಗಿದ್ದರೆ ಇವತ್ತು ನಮ್ಮ ಸ್ಟೇಜ್ ಮೇಲೆ ಇಬ್ಬರು ಅತಿಥಿಗಳಿರಬೇಕಾಗಿತ್ತು. ಆದರೆ ಬಂದಿರೋರು ಒಬ್ಬರು ಮಾತ್ರ. ಸಾಮಾಜಿಕ ಕಾರ್ಯಕರ್ತರಾದ ವಸಂತ್ ಗಿಳಿಯಾರ್ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ವಸಂತ್ ಗಿಳಿಯಾರ್ ಅವರೇ. ಅಕ್ಕಪಕ್ಕದಲ್ಲಿ 2 ಕುರ್ಚಿಗಳನ್ನು ಹಾಕಿ ಸೌಜನ್ಯ ಹೋರಾಟಗಾರರ ಪೈಕಿ ಒಬ್ಬರನ್ನು ಕೂರಿಸಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ ಆಗಿತ್ತು. ಸೌಜನ್ಯ ಹೋರಾಟದಲ್ಲಿ ಧರ್ಮಸ್ಥಳದ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಯಾರಿಂದಾಗಲಿ ಅಥವಾ ಹೆಗ್ಗಡೆ ಕುಟುಂಬದಿಂದಾಗಲಿ ಏನೂ ಆಗಿಲ್ಲ, ಅವರ ಕೈವಾಡ ಇಲ್ಲ ಅನ್ನುವಂಥ ವಾದವನ್ನು ವಸಂತ್ ಗಿಳಿಯಾರ್ ಅವರು ಮಾಡ್ತಾರೆ. ಕೈವಾಡ ಇದೆ ಅನ್ನುವಂಥವ್ರನ್ನೊಬ್ಬರನ್ನ ಕೂಡಿಸಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ ಆಗಿತ್ತು. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರನ್ನು ಕರೆದ್ವಿ. ಅವ್ರು ಹೇಳಿದ್ರು ನಮಗೆ ಮೇನ್ ಸ್ಟ್ರೀಮ್ ಮೀಡಿಯಾ ಬೇಡ, ಯೂಟ್ಯೂಬ್ಗಳೇ ಸಾಕು ಅಂದರು. ಗಿರೀಶ್ ಮಟ್ಟಣ್ಣವರವರನ್ನು ಮತ್ತೆ ಕರೆದ್ವಿ. ಅವ್ರು ಹೇಳಿದ್ರು ಯಾವುದೇ ಕ್ಷಣದಲ್ಲಿ SIT ನನ್ನನ್ನು ವಿಚಾರಣೆಗೆ ಕರೀಬಹುದು, ಆದ್ದರಿಂದ ನಾನು ಮಂಗಳೂರಿಗೆ ಹೋಗ್ತಾ ಇದ್ದೀನಿ ಅನ್ನುವ ಮಾತನ್ನು ಹೇಳಿದ್ದಾರೆ. ಸಮೀರ್ ಅನ್ನುವಂಥ ಒಬ್ಬ ವ್ಯಕ್ತಿಯ ವಿಡಿಯೋ ತುಂಬ ವೈರಲ್ ಆಯಿತು. ಸಮೀರ್ ಅವರ ಸಂಪರ್ಕ ನಮಗೆ ಸಾಧ್ಯ ಆಗಲಿಲ್ಲ. ಸಮೀರ್ ಅವರೇ, ನೀವು ಈ ಕಾರ್ಯಕ್ರಮ ನೋಡ್ತಾ ಇದ್ದರೆ ನಿಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ನಮ್ಮಿಂದ ಒಂದು ಮೆಸೇಜ್ ಬಂದಿದೆ, ದಯವಿಟ್ಟು ಅದಕ್ಕೆ ರಿಪ್ಲೈ ಮಾಡಿ. ಅದನ್ನು ಹೊರತುಪಡಿಸಿದ್ರೆ ಮೋಹಿತ್ ಒಂದೊಂದು ಲಿಸ್ಟೇ ಓದ್ಬಿಡ್ತೀನಿ ನಾವು ಯಾರ್ಯಾರನ್ನು ಸಂಪರ್ಕಿಸಿದ್ವಿ ಅನ್ನುವಂಥದ್ದು. ತಮ್ಮಣ್ಣ ಶೆಟ್ಟಿ ಪೂರ್ವ ನಿಯೋಜಿತ ಕಾರ್ಯಕ್ರಮ ಇದೆ ಅಂದರು. ಜಯನ್ ಅನ್ನುವಂಥವ್ರನ್ನ ಸಂಪರ್ಕಿಸಿದ್ವಿ. ವಕೀಲ ಮೋಹಿತ್ರನ್ನು ಕೇಳಲಾಗಿ ಅವರು ನನಗಿದರಲ್ಲಿ ಆಸಕ್ತಿ ಇಲ್ಲ ಅನ್ನೋ ಮಾತನ್ನು ಹೇಳಿದ್ರು. ಅಂತಿಮವಾಗಿ ನಮಗೆ ಗೊತ್ತಾಗಿದ್ದು ಈ ಹೋರಾಟವನ್ನು ಮೊದಲಿಗೆ ಆರಂಭಿಸಿದ್ದು ಜನವಾದಿ ಸಂಘಟನೆಯ ವಿಮಲಾ ಅವರನ್ನು ಕೂಡ ಸಂಪರ್ಕಿಸಿದ್ವಿ. ಅವರು ನಾನು ಊರಲ್ಲಿ ಇಲ್ಲ ಅನ್ನುವ ಮಾತನ್ನು ಹೇಳಿದ್ದಾರೆ. ಇದರ ಅರ್ಥ ನಾವು ಯಾರನ್ನೋ ಕರೆದ್ವಿ, ಅವರು ಬರಲಿಲ್ಲ, ಇನ್ನು ಅವ್ರ ಚಾನ್ಸ್ ಮಿಸ್ಸು ಅಂತಲ್ಲ. ಯಾವತ್ತು ಬಂದರೂ ಕೂಡ ಈ ರೀತಿಯ ಇನ್ನೊಂದು ಕಾರ್ಯಕ್ರಮವನ್ನು ಮಾಡೋದಕ್ಕೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ತಯಾರಾಗಿದೆ. ವಸಂತ್ ಗಿಳಿಯಾರ್ ಅವರು ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಅವ್ರನ್ನ ಪ್ರಶ್ನೆ ಮಾಡೋದಕ್ಕೆ ಅನೇಕರು ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ವಸಂತ್ ಗಿಳಿಯಾರ್ ಅವರು ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಇಂಟ್ರೊಡಕ್ಷನ್ನಲ್ಲೇ ಹೇಳಿದೆ, ನಿಮ್ಮ ಪಕ್ಕದಲ್ಲಿ ಇನ್ನೊಬ್ಬ ವ್ಯಕ್ತಿ ಕೂತ್ಕೊಂಡು ನಿಮ್ಮನ್ನು ಪ್ರಶ್ನೆ ಮಾಡಬೇಕಾಗಿತ್ತು. ಆ ವ್ಯಕ್ತಿ ಇಲ್ಲ ಅನ್ನೋ ಕಾರಣಕ್ಕೆ ಆ ವ್ಯಕ್ತಿಯ ರೋಲನ್ನು ನಾನು ಪ್ಲೇ ಮಾಡ್ತೀನಿ ಇವತ್ತು. ಬೆಂಕಿ ಇಲ್ಲದೆ ಹೊಗೆ ಆಡುತ್ತಾ, ಸುಮ್ಮನೆ ಹೆಸರು ಹೇಳ್ಬಿಡ್ತಾರ. ಒಂದು ಪ್ರಭಾವಿ ಕುಟುಂಬದ ಶ್ರೀಮಂತ ಕುಟುಂಬದ ಹೆಸರನ್ನು ಯಾರೋ ಸುಮ್ಮನೆ ಹೇಳ್ಬಿಡ್ತಾರ. ಏನೂ ಆಗಿರ್ಬೇಕಲ್ಲ ಸರ್? ಆಗಿದೆ, ಅತ್ಯಾಚಾರ ಆಗಿದೆ. ಈ ಅತ್ಯಾಚಾರವನ್ನು ಒಂದು ಧರ್ಮಕ್ಷೇತ್ರಕ್ಕೆ ಸಂಬಂಧಪಟ್ಟವರಿಗೆ ಅವರ ಹಣೆಗೆ ಕಟ್ಟುವಂಥ ವ್ಯವಸ್ಥೆಯೂ ಕೂಡ ನಿರಂತರವಾಗಿ ಆಗಿದೆ. ಬೆಂಕಿ ಇಲ್ಲದೆ ಹೊಗೆ ಬರುತ್ತಾ ಅನ್ನೋದಕ್ಕಿಂತ ಅಲ್ಲಿ ಬೆಂಕಿನೇ ಇದೆ ಅನ್ನೋ ರೀತಿಯಲ್ಲಿ ಸುಳ್ಳನ್ನು ಸೃಷ್ಟಿ ಮಾಡಿ ಈ ವ್ಯವಸ್ಥೆಗೆ ಜನರನ್ನ ದಿಕ್ಕು ತಪ್ಪಿಸಿದವರು ಈಗಲೂ ಇದ್ದಾರೆ. ಹೊಸ ಕೊರೋನಾ ವೈರಸ್ಸು ಹೊಸ ವೇವ್ಸಲ್ಲಿ ಬರುತ್ತಲ್ವ, ಒಂದು ಸಾರಿ ಒಂದು ಹೆಸರು, ಇನ್ನೊಂದು ಸಾರಿ ಇನ್ನೊಂದು ಹೆಸರು, ಆ ರೀತಿ ಹೊಸ ಕಥೆಯನ್ನು ತಗೊಂಡು ಒಂದು ಧರ್ಮಕ್ಷೇತ್ರಕ್ಕೆ ಅಪಮಾನ ಮಾಡುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಸೌಜನ್ಯ ಕೇಸ್ ಅವತ್ತು ಏನಾಯಿತು ಇನ್ಸಿಡೆಂಟು? ಇದರಲ್ಲಿ ತನಿಖೆ ಸರಿಯಾಗಿ ಆಗಿಲ್ಲ ಅನ್ನೋ ಸಂಶಯ ಬಂದಿದ್ಯಾವಾಗ? ಇವರ ಹೆಸರುಗಳೆಲ್ಲ ಬಂದಿದ್ಯಾವಾಗ? ಸರ್, ಸೌಜನ್ಯ ಇನ್ಸಿಡೆಂಟ್ ಆದ ನಂತರ ತನಿಖೆ ಆರಂಭಿಕ ಹಂತದಲ್ಲಿ ನನ್ನ ಅನಿಸಿಕೆಯ ಪ್ರಕಾರ, ನಾವೊಂದಿಷ್ಟು ಚರ್ಚೆ ಮಾಡಿದ ಪ್ರಕಾರ ಆರಂಭಿಕ ಹಂತದಲ್ಲಿ ಸರಿಯಾಗಿ ತನಿಖೆ ಆಗಲಿಲ್ಲ. ಆಗಲಿಲ್ಲ ಅಂತ ಹೇಳಿದ ತಕ್ಷಣ ಯಾರೋ ಪ್ರಭಾವ ಬೀರಿದ್ದಾರೆ ಅಂತ ಹೇಳಿ ಅಲ್ಲ, ಅದಕ್ಕೆ ಆ ಸಂದರ್ಭವೇ ಕಾರಣ ಆಗಿತ್ತು. ಪೋಸ್ಟ್ ಮಾರ್ಟಮ್ ಅನ್ನ ನಾನು ಇಲ್ಲಿ ಮಾಡಲಿಕ್ಕೆ ತಯಾರಿಲ್ಲ ಅಂತ ಹೇಳಿ ಅವತ್ತಿನ ವೈದ್ಯಾಧಿಕಾರಿಯಾಗಿದ್ದಂಥ ಡಾಕ್ಟರ್ ಆದಮ್ ಹೇಳಿದ್ರು. ಇದನ್ನ ನೀವು ಎಲ್ಲಿ ಮಾಡೋದಕ್ಕೆ? ಅಲ್ಲಿ ಬೆಳ್ತಂಗಡಿ ಅಂದ್ರೆ ಉಜಿರೆಯಲ್ಲೇ ಮಾಡ್ಲಿಕ್ಕೆ. ಅಂದ್ರೆ ಸೆನ್ಸಿಟಿವ್ ಕೇಸ್ ಇದೆ, ಸೆನ್ಸಿಟಿವ್ ಕೇಸ್ ಇದೆ, ಇಲ್ಲಿ ಬೇಡ ಅಂತ. ಮತ್ತೆ ಮಹಿಳಾ ವೈದ್ಯಾಧಿಕಾರಿಗಳು ಇರಲಿಲ್ಲ. ಮನೆಯವರು ಅಲ್ಲಿ ಏನು KS ಹೆಗಡೆ ಅಥವಾ KMCಗೆ ಹೆಣ ತಗೊಂಡು ಹೋಗಿ ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿ ಇಲ್ಲಿ ತರೋದಕ್ಕೆ ಅವರು ತಯಾರಿರಲಿಲ್ಲ. ಯಾರ ಮನೆಯವರು? ಸೌಜನ್ಯ ಮನೆಯವರೇ. ಆ ಸಂದರ್ಭ ಏನಾಗಿತ್ತು ಅಂತ ಹೇಳಿದ್ರೆ ಸರ್, 16 ಗಂಟೆ ನಂತರ ಬಾಡಿ ಸಿಕ್ಕಿರುವಂಥದ್ದು. ಅದು ಕೊಳಲಿಕ್ಕೆ ಆ ಪ್ರೊಸೆಸ್ ಸ್ಟಾರ್ಟ್ ಆಗಿರುತ್ತೆ. ಮನೆಯವರ ಅವತ್ತಿನ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿದ್ರೆ, ನಮ್ಮ ಮಗುನ ನಮ್ಗೆ ಕೊಟ್ಬಿಡಿ ಅಂತೇಳಿ ಇಷ್ಟು ಹಿಂಸೆಯನ್ನು ಮಾಡಿ ಇನ್ನು ತಂದುಕೊಡ್ತೀರ, ವಾಪಸ್ ಜೀವಂತವಾಗಿ ತಂದು ಕೊಡ್ತೀರ? ಇಲ್ಲ ಅಲ್ವಾ, ನಿಮ್ಮ ತನಿಖೆ ಇನ್ನೊಂದು ಮತ್ತೊಂದು ಏನು ಬೇಕಾದ್ರೆ ಮಾಡ್ಕೊಳ್ಳಿ, ನಮ್ಗೆ ಕೊಟ್ಬಿಡಿ ಅಂತ. ಯಾಕಂದರೆ ಅಂತ್ಯಕ್ರಿಯೆಯನ್ನು ಮಾಡಬೇಕಿತ್ತು ಅವರಿಗೆ ಇಮಿಡಿಯೇಟ್ಲಿ. ಯಾಕಂದರೆ ಸಂಜೆ ಆಗಿತ್ತದು, 2 ದಿನ ಆಗಿತ್ತು ಸಿಗದೆ. ಅಲ್ಲಿನ ಒಕ್ಕಲಿಗ ಪ್ರಮುಖರು ಎಲ್ಲ ಸೇರಿಕೊಂಡು ಆ ರೀತಿಯ ಪ್ರೆಷರನ್ನು ಕ್ರಿಯೇಟ್ ಮಾಡ್ತಾರೆ. ಆ ಕಾರಣಕ್ಕೆ ಪಕ್ಕದ ಬೆಳ್ತಂಗಡಿ ಏನು ಹಾಸ್ಪಿಟ್ಲಿಂದ ಡಾಕ್ಟರ್ ರಶ್ಮಿ ಅವರನ್ನ ಕರೆಸಿ PM ರಿಪೋರ್ಟ್ ಮಾಡುವಂಥದ್ದು. ಆ ಕಾರಣಕ್ಕೆ ಅದು ಮೆಡಿಸಿನ್ ಎಕ್ಸ್ಪೋರ್ಟ್ ಮಾಡಬೇಕಾದಂಥದ್ದು ಪೋಸ್ಟ್ ಮಾರ್ಟಮ್ ಆಗಿತ್ತದು.
ಹೌದು ಸರ್. ಅಂದರೆ ಏನಾಗಿತ್ತು, ನೀವು ನಮ್ಮಲ್ಲಿ ಹಾಸ್ಪಿಟಲ್ಗಳ ಕೊರತೆ ಇಲ್ಲ, ತಜ್ಞ ವೈದ್ಯಾಧಿಕಾರಿಗಳು ಇದ್ದಾರೆ. ಫೊರೆನ್ಸಿಕ್ ಡಾಕ್ಟರ್ ಮಾಬಲೇಶ್ ಶೆಟ್ಟಿ ಅಂತ ಏನು ರಾಜ್ಯ ಮಟ್ಟದ ಅಧಿಕಾರಿಗಳಿದ್ರು KS ಹೆಗ್ಡೆಯಲ್ಲಿ. ಅಲ್ಲಿ ಮಾಡಿದ್ದಿದ್ರೆ, ಸರಿಯಾದ ಕ್ರಮದಲ್ಲಿ ಆಗಿದ್ದಿದ್ರೆ ಈ ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ. ಓಕೆ, ಅದಾಯಿತು. ಮತ್ತೇನು ಪ್ರಾಬ್ಲಮ್ ಆಯ್ತು ಇನಿಷಿಯಲಿ? ಪ್ರಾಬ್ಲಮ್ಮು ನಿಮಗೆ ಮಳೆ ಬಂದ ಕಾರಣ ಡಾಗ್ ಸ್ಕ್ವಾಡ್ ಬರುತ್ತೆ. ಡಾಗ್ ಸ್ಕ್ವಾಡು ಮಳೆ ಬಂದ ಕಾರಣ ಅದನ್ನ ಡಿಟೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ, ಅದು ವಾಪಸ್ ಹೋಗುತ್ತೆ. ಒಂದು ವೇಳೆ ಮಳೆ ಬಾರದೇ ಇದ್ದಿದ್ರೆ, ಈ ಹಿಂದಿನ ದಿನ ರಾತ್ರಿ ಎಲ್ಲ ಮಳೆ ಬಾರದೇ ಇದ್ದಿದ್ರೆ, ಡಾಗ್ ಸ್ಕ್ವಾಡ್ ಬಂದಾಗ ಅದು ಅಪರಾಧಿ ಯಾರು ಅಂತೇಳಿ ನಿಖರವಾಗಿ ಪತ್ತೆ ಹಚ್ಚಲಿಕ್ಕೆ, ಯಾಕಂದ್ರೆ ಅದೇ ಏರಿಯಾದಲ್ಲೇ ಇದ್ದ ಅವನು ಅಪರಾಧಿ, ಪಾಸಿಬಿಲಿಟಿ ಇತ್ತು, ಅದಾಗ್ಲಿಲ್ಲ. ಆಮೇಲೆ ಮಳೆ ಬಂದು ಈ ಪೊಲೀಸರು ಈ ಬಾಡಿ ಬಿದ್ದ ಜಾಗಕ್ಕೆ ಎಲ್ಲ ಹುಡುಕ್ತಾರೆ, ಲೋಕಲೆಲ್ಲ ಹುಡುಕ್ತಾರಲ್ವಾ. ಧರ್ಮಸ್ಥಳಕ್ಕೆ ತುಂಬ ಜನ ಬರ್ತಾರೆ. ಈ ಥರದೊಂದು ಇನ್ಸಿಡೆಂಟ್ ಆಗಿದೆ ಅಂತೇಳಿ ಬೆಳಗ್ಗೆ ರಾತ್ರಿನೇ ಆಗಿತ್ತು. ಒಂದು 50-60 ಜನ ಅಲ್ಲೆಲ್ಲ ಹುಡುಕಾಟ ಮಾಡಿದ್ರು. ಹುಡುಗಿ ಬಾಡಿ ಎಲ್ಲಿ ಕಾಡಲ್ಲಿ ಸಿಕ್ಕಿದೆ ಅಂತ ಹೇಳಿದ ತಕ್ಷಣ ಜನ ಏಕಾಏಕಿ ನುಗ್ಗಿ ಬಿಡ್ತಾರೆ ಅಲ್ಲಿಗೆ. ಒಂದು ಸಾವಿರಾರು ಜನ ಬಂದಾಗ ಅಲ್ಲಿ ಸಿಗಬಹುದಾಗಿದ್ದಂಥ ಸಾಂದರ್ಭಿಕ ಸಾಕ್ಷಿಗಳು ಕೂಡ ನಾಶ ಆಯಿತು. ಓಕೆ, ಇದು ಒಂದು ದುರ್ವಿಧಿ ಅಂತ ಅವ್ರು ಮಾತಾಡೋದು ಕೇಳಿದ್ದೀನಪ್ಪ. ಈಗ ನನ್ನ ವಾದ ಕೂಡ ಅದೇ, ರಾತ್ರಿ ಇಡೀ ಹುಡುಕಿದ್ರು, ಅವರು ಅದೇ ಜಾಗದಲ್ಲಿ ಹುಡುಕಿದ್ರು, ಇಲ್ಲ ಬಾಡಿ, ಬಟ್ ಬೆಳಗ್ಗೆ ಪ್ರತ್ಯಕ್ಷ ಆಗ್ಬಿಡ್ತು ಅಲ್ಲಿ. ಸರ್, ನಿಮಗೆ ಧರ್ಮಸ್ಥಳದ ಅಲ್ಲಿನ ಭೌಗೋಳಿಕ ಲಕ್ಷಣಗಳ ಬಗ್ಗೆ ಎಲ್ಲೋ ಕೂತ್ಕೊಂಡು ವಾದ ಮಾಡುವವರಿಗೆ ಅರಿವಿರೋದಿಲ್ಲ ಸರ್. ಈಗ ನಿಮಗೆ ಅಲ್ಲಿ ಮಳೆ ಬಂದಾಗ ಗುಡ್ಡಗಾಡಿನ ಪ್ರದೇಶದಿಂದ ನೀರು ಹರ್ಕೊಂಡು ಬರ್ತದೆ. ಆ ಸಣ್ಣ ಒಂದು ಕಾಲುವೆಯ ಪಕ್ಕದಲ್ಲಿರುವಂಥ ಕಾಡಿನಲ್ಲಿ ಸೌಜನ್ಯ ಬಾಡಿ ಸಿಕ್ಕಿರುವಂಥದ್ದು. ಬೆಳಗಿನ ಟೈಮಲ್ಲಿ 8-9 ಗಂಟೆ ಟೈಮಲ್ಲಿ, ಅಷ್ಟು ಹಿಂದಿನ ದಿನ ಅಷ್ಟು ಮಳೆ ಇರಲಿಲ್ಲ. ಆ ಕಾಲುವೆಯಲ್ಲಿ ನೀರು ಆಂಕಲ್ ತನಕ ಮಾತ್ರ ಇತ್ತು. ನೀವು ಒನ್ಸ್ ಮಳೆ ಬಂತು ಅಂತ ಇಟ್ಕೊಳ್ಳಿ, ಆ ದಿನ 3-4-5 ಗಂಟೆ ತನಕ ಮಳೆ ಬಂದಿತ್ತು, ರಾತ್ರಿ ಎಲ್ಲ ಮಳೆ ಬಂದಿತ್ತು. ಆ ಮಳೆ ಬಂದಾಗ ಗುಡ್ಡದ ನೀರೆಲ್ಲ ಆ ಕಾಲುವೆಯಲ್ಲಿ ಬಂದು ಅದು 5-6 ಫೀಟ್ ತನಕ ಕಾಲುವೆಯಲ್ಲಿ ನೀರು ಹರಿಯುತ್ತೆ. ಇವತ್ತು ಹೋಗಿ ಧರ್ಮಸ್ಥಳದಲ್ಲಿ ಸೌಜನ್ಯ ಆ ಡೆತ್ ಆದ ಸ್ಪಾಟ್ ಅನ್ನು ನೋಡಿದ್ರೆ ನಿಮ್ಗೇನು ಅರ್ಥ ಆಗ್ಲಿಕ್ಕಿಲ್ಲ. ಅವಾಗ ರೋಡು ಬಹಳ ಚಿಕ್ಕದಾಗಿತ್ತು, ಅದರ ನಂತರ ರೋಡ್ ವೈಡ್ ಆಗಿರುವಂಥದ್ದು. ರೋಡಿನ ಅಕ್ಕಪಕ್ಕದಲ್ಲಿ ಬುಷಸ್ಗಳು ಬೆಳ್ಕೊಂಡಿತ್ತು. ಅದನ್ನು ದಾಟಿ ಹೋಗಿ ಆ ಕಾಡಲ್ಲಿ ಹುಡುಕಬೇಕಿತ್ತು. ಯಾರು ಆ ಸಂದರ್ಭದಲ್ಲಿ ಆ ದಿವಸ ಅಲ್ಲಿ ಹುಡುಕಿದಂಥ 18 ಜನರಲ್ಲೂ ನಾನು ಮಾತಾಡಿಸಿದ್ದೀನಿ. ನಾವು ಆ ನದಿಯನ್ನು ಏನು ಆ ತೊರೆಯನ್ನು ದಾಟೋಗಿ ಹುಡುಕಿಲ್ಲ, ಅಲ್ಲಿ ಅಕ್ಕಪಕ್ಕದಲ್ಲೆಲ್ಲ ಹುಡುಕಿದ್ದೀವಿ ಅಂತೇಳಿ. ಯಾಕಂದ್ರೆ ಅವ್ರ ತಲೆಯಲ್ಲಿ ಏನಿತ್ತು ಅಂತ ಹೇಳಿದ್ರೆ, ಹುಡುಗಿ ರೇಪ್ ಆ್ಯಂಡ್ ಮರ್ಡರ್ ಆಗಿದ್ದಾಳೆ ಅನ್ನೋ ಒಂದು ಸಣ್ಣ ಕಲ್ಪನೆ ಸಹ ಅವ್ರಿಗೆ ಇರಲಿಲ್ಲ. ಒಂದು ಎಲ್ಲೋ ಬರುವಾಗ ಬಿದ್ದುಬಿಟ್ಲೋ ಇನ್ನೇನೋ ಆಯಿತು ಆ ರೀತಿಯಲ್ಲಿ ಯೋಚನೆ ಮಾಡಿಕೊಂಡು ಹುಡುಕಿದ್ದಾರೆ. ಬಿಟ್ಟರೆ ಇವ್ರು ಹೇಳೋ ಪ್ರಕಾರ ಕಾಡು ಒಳಗಡೆ 500 ಜನ ಹುಡುಕಿದ್ದೀವಿ, 600 ಜನ ಹುಡುಕಿದ್ದೀವಿ. ಇವತ್ತು ಧರ್ಮಸ್ಥಳಕ್ಕೆ ಹೋಗಿ ಯಾರೇ ಥರ್ಡ್ ಪಾರ್ಟಿ ಹೋಗಿ ಎನ್ಕ್ವೈರಿ ಮಾಡಲಿ, ಆ ಸನ್ನಿವೇಶ ಅವತ್ತು ಕ್ರಿಯೇಟ್ ಆಗೇ ಇರಲಿಲ್ಲ. ಫಸ್ಟ್ ನನ್ನ ಪ್ರಶ್ನೆಗಳನ್ನು ಸೀಮಿತ ಇಟ್ಕೊತೀನಿ, ನಾನು ಆಹ್ವಾನಿತರಿಂದ ಪ್ರಶ್ನೆಗಳನ್ನು ಕೇಳ್ತೀನಿ. ಸೌಜನ್ಯ ಕೊಲೆ ಕೇಸ್ನಲ್ಲಿ ಹೆಗ್ಡೆ ಕುಟುಂಬದವರು ಯಾರೋ ಇದ್ದಾರೆ, ಇದನ್ನು ಮುಚ್ಚಾಕೋ ಷಡ್ಯಂತ್ರ ನಡೆದಿದೆ ಅಂತ ಸೌಜನ್ಯಾಳನ್ನು ಹೊತ್ಕೊಂಡು ಹೋಗಿದ್ದು, ಎಳ್ಕೊಂಡು ಹೋಗಿದ್ದನ್ನು ನೋಡಿದ್ದಕ್ಕೆ ಪ್ರತ್ಯಕ್ಷ ಸಾಕ್ಷಿಗಳಿದ್ದಾರೆ, ಹೆಣ ತಂದು ಹಾಕಿದ್ದನ್ನು ನೋಡಿದವರಿದ್ದಾರೆ. ಆಕೆಯ ರೇಪ್ ಆ್ಯಂಡ್ ಮರ್ಡರ್ ಎಲ್ಲಾಯಿತು ಅನ್ನುವುದು ಕೂಡ ನಮಗೆ ಖಚಿತವಾಗಿ ಗೊತ್ತು ಅಂತ ಸೌಜನ್ಯ ಪರ ಹೋರಾಟಗಾರರು ವೇದಿಕೆಯ ಭಾಷಣದಲ್ಲಿ ಹೇಳಿದ್ರು. ಗೆಳೆಯರವರೇ, ವೇದಿಕೆಯ ಭಾಷಣದಲ್ಲಿ ಹೇಳಿದ್ರು, ಸುಮ್ಮನೆ ಹೇಳ್ಬಿಡ್ತಾರ ಏನು ಇಲ್ಲದೆ? ಸರ್, ಇದು ನಿರಂತರವಾಗಿ ಹೇಳ್ತಲೇ ಬಂದಿದ್ದಾರೆ. ಇವತ್ತಿನ ತನಕವೂ ಕೂಡ ಒಂದೇ ಒಂದು ಸಾಕ್ಷಿಯನ್ನು ಇವರು ಯಾಕೆ ಕೋರ್ಟಿಗೆ ಸಬ್ಮಿಟ್ ಮಾಡಿಲ್ಲ? ಅವರು ಮೊಬೈಲಲ್ಲಿದೆ, ನಮ್ಮ ಹತ್ರ ನೋಡಿದವರು ಇದ್ದಾರೆ, ಸಾಕ್ಷಿಗಳಿದೆ ನಿರಂತರವಾಗಿ ಹೇಳಿದ್ದಾರೆ. ನಿಶ್ಚಲ್ ಜೈನನ್ನ ನೇತ್ರಾವತಿ ವಸತಿ ಗೃಹದಲ್ಲಿ ನಾನು ನೋಡಿದ್ದೀನಿ 11 ಗಂಟೆಗೆ ಅಂತೇಳಿ ಒಬ್ಬ ಸೌಜನ್ಯಳ ಕಾಸ ಮಾವ ಹೇಳ್ತಾನೆ. ಯಾಕೆ ಇವತ್ತಿನ ತನಕ ಸಾಕ್ಷಿಯನ್ನ ಕೊಡ್ಲಿಲ್ಲ? ಸೌಜನ್ಯಳ ಕಾಸ ಮಾವ ಎಲ್ಲಿ ಹೇಳೋದು ಅದನ್ನ? ವಿಠಲ್ ಗೌಡ ನಾನೊಂದು ಇಂಟರ್ವ್ಯೂ ಮಾಡಿದ್ದೀನಿ, ಆ ವಿಡಿಯೋದಲ್ಲಿ ಹೇಳಿದ್ದಾನೆ. ನಾನು ಕಣ್ಣಾರೆ ನೋಡಿದ್ದೀನಿ 11 ಗಂಟೆಗೆ ನಿಶ್ಚಲ್ ಜೈನು ನೇತ್ರಾವತಿ ವಸತಿ ಗೃಹದ ಹತ್ರ ಇದ್ದ ಅಂತ ಹೇಳಿದ್ದಾರೆ. ವಿಠಲ್ ಅವ್ರನ್ನ ಯಾಕೆ ನಂಬಾರ್ದು? ಅವ್ರು ಹೇಳಿದ ನಿಜ ಯಾಕಾಗಿರಬಾರ್ದು? ನಿಜ, ನಾವು ಅದಕ್ಕೆ ನಿಶ್ಚಲ್ ಜೈನರು ಎಲ್ಲ ಡಾಕ್ಯುಮೆಂಟ್ ಕೊಟ್ಟಿದ್ದಾರಲ್ಲ, ಇದನ್ನ ಸುಳ್ಳಂತಲ್ಲಿ ಪ್ರೂವ್ ಮಾಡ್ಬೇಕು ಅವರು. ಈಗ USA ವೀಸಾ ಸುಳ್ಳು, ಪಾಸ್ಪೋರ್ಟ್ ಕೊಟ್ಟಿರೋದು ಸುಳ್ಳು, ಇಮಿಗ್ರೇಷನ್ ಟೆಸ್ಟ್ ಆಗಿರೋದು ಸುಳ್ಳು, ಅಲ್ಲಿ ಅವ್ರು ಯೂನಿವರ್ಸಿಟಿಯಲ್ಲಿ ಸ್ಟಡಿ ಮಾಡ್ತಿರೋದು ಸುಳ್ಳು, ಲೈಬ್ರರಿ ಕಾರ್ಡ್ ಸುಳ್ಳು, ಪಾಲ್ ಯೂನಿವರ್ಸಿಟಿಯಲ್ಲಿ ಅವ್ರು ಇಲ್ಲ, ಅವರು ಟ್ರಾನ್ಸಾಕ್ಷನ್ ಮಾಡಿರೋದು ಸುಳ್ಳು. ಇದನ್ನು ಇವರು ಪ್ರೂವ್ ಮಾಡಬೇಕಲ್ಲ. ಹಾಗಿದ್ರೆ ನಿಶ್ಚಲ್ ಜೈನ್ ಶ್ರೀಕೃಷ್ಣ ಪರಮಾತ್ಮನ ಥರ ಅವತಾರ ಎತ್ತಕ್ಕಾಗತ್ತಾ? ಒಂದೇ ಕಡೆಯಲ್ಲಿ ಇಲ್ಲೂ ನೇತ್ರಾವತಿ ಲಾಡ್ಜಲ್ಲೂ ನಿಶ್ಚಲ್ ಇರ್ತಾರೆ, ಸೇಮ್ ಟೈಮಲ್ಲಿ USA ಇರ್ತಾರೆ. ಹೆಂಗೆ ಸಾಧ್ಯ ಅದು? ಆರೋಪ ಇವರು ಮಾಡ್ತಾ ಇರುವಂತ ಯಾವ ಆರೋಪ ಸಾಕ್ಷಿ ಇಲ್ಲ. ಈಗ ಪೊಲೀಸ್ ತನಿಖೆ ಆಗಿದೆ, CID ತನಿಖೆ ಆಗಿದೆ, CBI ತನಿಖೆ ಆಗಿದೆ ಈ ಪ್ರಕರಣದಲ್ಲಿ. ಈ 3 ತನಿಖೆಯಲ್ಲಿ ಇವ್ರು ಯಾರು ಬಂದು ಇದನ್ನು ಹೇಳಲಿಲ್ವಾ ಸರ್?